ನಮಸ್ಕಾರ. ಬಿಗ್ ಟ್ರಾವೆಲ್ ಸಹಯೋಗದ ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ವಾರವೂ ನಿಮಗೆ ವಿಭಿನ್ನವಾದಂತಹ ಸ್ಥಳ ಪರಿಚಯವನ್ನ ಮಾಡ್ತಾನೆ ಇರ್ತೀವಿ. ಈ ವಾರ ಗುಡಿಯ ಅರಸಿ ನಾವು ಹೊರಟಿರುವಂತಹದ್ದು ಪ್ರಸಿದ್ಧವಾದಂತಹ ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳ ಚಿತ್ರದುರ್ಗಕ್ಕೆ. ಚಿತ್ರದುರ್ಗ ಒಂದು ಪ್ರಸಿದ್ಧ ಐತಿಹಾಸಿಕ ಪ್ರೇಕ್ಷಣೀಯ ಸ್ಥಳ. ಈ ಭಾಗದ ಜನ ಚಿತ್ರದುರ್ಗವನ್ನ ಕರ್ನಾಟಕದ ಗಂಡು ಸಂತಾನ ಅಂತ ಕರೀತಾರೆ. ಇಂಥ ಸುಪ್ರಸಿದ್ಧ ಜಿಲ್ಲೆಯಲ್ಲೇ ಇದೆ ಮುರುಘರಾಜೇಂದ್ರ ಬೃಹನ್ಮಠ. ಇಂಥ ಕ್ಷೇತ್ರಕ್ಕೆ ನೀವು ಬರುವುದಾದರೆ ಬೆಂಗಳೂರಿನಿಂದ ನೇರ ಚಿತ್ರದುರ್ಗಕ್ಕೆ ಅನೇಕ ಬಸ್ಸುಗಳ ವ್ಯವಸ್ಥೆ ಇದೆ. ಇನ್ನು ಕರ್ನಾಟಕದ ಉತ್ತರ ಭಾಗದವರು ಹುಬ್ಬಳ್ಳಿ ಮಾರ್ಗವಾಗಿ ಚಿತ್ರದುರ್ಗವನ್ನು ತಲುಪಬಹುದು. ಬಂದ ಯಾತ್ರಿಕರಿಗೆ ಉಳಿದುಕೊಳ್ಳಲು ಮಠದ ಆವರಣದಲ್ಲೇ ಸಾಕಷ್ಟು ಅನುಕೂಲಗಳಿವೆ. ಅದರ ಹೊರತಾಗಿ ಹೈವೇ ಬದಿಯಲ್ಲೇ ಪವಿತ್ರ ಪ್ಯಾಲೇಸ್ ಅಂತ ಒಂದು ಹೋಟೆಲ್ ಇದೆ. ಈಗ ಅದನ್ನು ಅರಣ್ಯ ಲಾಡ್ಜ್ ಅಂತ ಕರೀತಾರೆ. ಇಲ್ಲಿ ನಿಮಗೆ ಅತಿ ಕಡಿಮೆ ದರದಲ್ಲಿ ಅಂದರೆ 400ರಿಂದ 600 ರೂಪಾಯಿಗಳ ಒಳಗಾಗಿ ಉಳಿಯುವಂಥ ವ್ಯವಸ್ಥೆ ನಡೆದು ಹೋಗುತ್ತೆ. ಈ ಲಾಡ್ಜ್ನಿಂದ ಸ್ವಲ್ಪ ದೂರದಲ್ಲಿದೆ ಈ ಬೃಹನ್ಮಠ. ಇದನ್ನು ಮುರುಘರಾಜೇಂದ್ರ ಬೃಹನ್ಮಠ ಅಂತ ಕರೀತಾರೆ. ಈ ಬೃಹನ್ಮಠದ ಮೂಲ ಉದ್ದೇಶ ಏನು ಅಂದರೆ ಕರ್ತವ್ಯ, ಅಂದರೆ ಕ್ರಿಯೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂಥದ್ದು ಅಂತ. ಈ ಮಠದ ಮೂಲವನ್ನು ಹುಡುಕ್ತಾ ಹೋದರೆ ಇದು ಶೂನ್ಯ ಸಂಪಾದನೆಯ ಅಡಿಯಲ್ಲಿ ಬೆಳಗಿದಂತಹ ಮಠ. ಆ ಶೂನ್ಯ ಸಂಪಾದಕರು ಯಾರು ಅಂದರೆ ನಮಗೆ ನೆನಪಾಗೋದು ಅಲ್ಲಮ ಪ್ರಭುಗಳು. ಈ ಬೃಹನ್ಮಠ ಸ್ಥಾಪನೆಯಾದ ಉದ್ದೇಶವೇ ಕರ್ತವ್ಯ ಪ್ರಜ್ಞೆಯನ್ನ ಬೆಳಗುವುದು. ಇಲ್ಲಿ ಭಕ್ತಿಗಿಂತ ಕಾಯಕಕ್ಕೆ ಹೆಚ್ಚಿನ ಪ್ರಾಧಾನ್ಯ. ಈ ಮಠವನ್ನ ಶೂನ್ಯ ಮಠ ಅಂತಲೇ ಕರೀತಾರೆ. ಶೂನ್ಯ ಸಂಪಾದನೆಗೆ ಮಠದ ಗುರಿ. ಶೂನ್ಯ ಸಂಪಾದನೆಯನ್ನು ಹೇಳಿಕೊಟ್ಟವರು ಅಲ್ಲಮ ಪ್ರಭುಗಳು. ಶೂನ್ಯ ಸಂಪಾದನೆ ಅನ್ನುವುದು ಉಪನಿಷತ್ತಿನ ಪೂರ್ಣ ಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಎಂಬ ಸಂದೇಶವನ್ನು ಸಾರುತ್ತೆ. ಅಲ್ಲಮ ಪ್ರಭುಗಳ ಚಿಂತನೆಯ ಅಷ್ಟು ಮೇಲ್ಮಟ್ಟದ್ದು. ಬಸವಣ್ಣನವರು ಹಾಗಾಗಿಯೇ ಅನುಭವ ಮಂಟಪದಲ್ಲಿ ಅಲ್ಲಮರನ್ನು ಕೂಡಿಸಿ ನಮಸ್ಕರಿಸಿದ್ದು. ಅಲ್ಲಮರ ಚಿಂತನೆ ಇಷ್ಟೇ, ನಾವು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅಂತ. ಮತ್ತು ಮೂರ್ತಿ ಪೂಜೆಗಿಂತ ಮುಖ್ಯವಾಗಿ ನಾವು ಮಾಡುವ ಕ್ರಿಯೆಗಳಲ್ಲಿ ಭಗವಂತನನ್ನು ಕಾಣುವಂಥದ್ದು ಬಹಳ ಮುಖ್ಯವಾಗುತ್ತೆ ಅನ್ನೋದು ಅವರ ತತ್ವದ ಸಂದೇಶ. ಆ ತತ್ವಸಾರದ ಅಡಿಯಲ್ಲಿಯೇ ಈ ಬೃಹನ್ಮಠ ಇವತ್ತು ಸಮಾಜಕ್ಕೆ ಬೆಳಕನ್ನು ಹೊತ್ತಿಸಿದೆ. ಇವರು ಮಾಡ್ತಕ್ಕಂಥದ್ದು ಮೂರ್ತಿ ಪೂಜೆ ಅಲ್ಲ, ಇಲ್ಲಿ ಕ್ರಿಯಾಪೂಜೆ. ಕ್ರಿಯೆಗೆ ಹೆಚ್ಚಿನ ಪ್ರಾಶಸ್ತ್ಯ ಈ ಮಠದಲ್ಲಿದೆ. ಸಾಕ್ಷಾತ್ ಭಕ್ತಿ ಭಂಡಾರಿ ಬಸವೇಶ್ವರರೇ ಅಲ್ಲಮ ಪ್ರಭುಗಳನ್ನು ಸಿಂಹಾಸನದ ಮೇಲೆ ಕೂಡಿಸಿ ಜ್ಞಾನ ನಿಧಿ ಅಂತ ಘೋಷಿಸಿದರು. ಅವರು ಹಾಕಿಕೊಟ್ಟ ಮಾರ್ಗದಲ್ಲೇ ಬೆಳಗಿದಂಥ ಮಠ ಈ ಬೃಹನ್ಮಠ. ಈ ಮಠಕ್ಕೂ ಮತ್ತು ಪಾಳೆಗಾರರಿಗೂ ಒಂದು ರೀತಿಯ ಗುರು ಶಿಷ್ಯರ ಸಂಬಂಧ ಇದೆ ಅಂತ ಹೇಳ್ಬೋದು. ಅದು 16-17ನೇ ಶತಮಾನ. ಆಗ ಭರಮಣ್ಣ ನಾಯಕ ಅಂತ, ಬಿಚ್ಚುಗತ್ತಿ ಭರಮಣ್ಣ ನಾಯಕ ಅಂತ ಕರೀತಾರೆ ಆತನನ್ನು. ಆತ ಪಟ್ಟಕ್ಕೆ ಬರಬೇಕಾಗಿತ್ತು. ಆ ಸಂದರ್ಭದಲ್ಲಿ ದಳವಾಯಿ ಮುದ್ದನಾಯಕ ಅನ್ನುವಂಥ ವ್ಯಕ್ತಿ ಆ ಪಟ್ಟವನ್ನು ತಪ್ಪಿಸಿದ.
ಆ ಕಾರಣದಿಂದಾಗಿ ಪಾಪ ಬಿಚ್ಚುಗತ್ತಿ ಭರಮಣ್ಣ ನಾಯಕ ದೇಶಾಂತರ ಸುತ್ತ ತಲೆಮರೆಸಿಕೊಂಡಿದ್ದ. ಆ ಸಂದರ್ಭದಲ್ಲಿ ತಮಿಳುನಾಡಿಂದ ಒಬ್ಬ ಶಿವಯೋಗಿಗಳು ಆಕಸ್ಮಿಕವಾಗಿ ಭರಮಣ್ಣ ನಾಯಕನನ್ನು ಸಂಧಿಸುವಂಥ ಘಟನೆ ನಡೀತು. ಆ ಸಂದರ್ಭದಲ್ಲಿ ಆ ಶಿವಯೋಗಿಗಳು ಹೇಳಿದ್ರಂತೆ, ಭರಮಣ್ಣ ನಾಯಕ ಚಿಂತಿಸಬೇಡ, ಆದಷ್ಟು ಬೇಗ ನಿನಗೆ ಪಟ್ಟ ಸಿಗಲಿದೆ ಅಂತ ಹೇಳಿದ್ರಂತೆ. ಅದಾದ ಕೆಲವೇ ದಿನಗಳಲ್ಲಿ ದಳವಾಯಿ ಮುದ್ದನಾಯಕನ ಕುಕೃತ್ಯಗಳಿಂದ ಆತ ಹತನಾದ. ಆ ದಿನಗಳಲ್ಲೇ ಭರಮಣ್ಣ ನಾಯಕನಿಗೆ ಚಿತ್ರದುರ್ಗದ ಪಟ್ಟ ಸಿಕ್ಕಿತು. ಆ ಭರಮಣ್ಣ ನಾಯಕ ಆ ಸ್ವಾಮಿಗಳ ಆಶೀರ್ವಚನದಿಂದ ಇದು ಸಾಧ್ಯ ಆಗಿದೆ ಅಂತ ಹೇಳಿ ಆ ಸ್ವಾಮಿಗಳನ್ನು ಕರೆಸಿ ಆ ಸ್ವಾಮಿಗಳಿಗೆ ಮಠವೊಂದನ್ನು ಸ್ಥಾಪಿಸಿಕೊಟ್ಟರಂತೆ. ಆ ಸ್ವಾಮಿಗಳೇ ಮುರುಘರಾಜೇಂದ್ರ ಸ್ವಾಮಿಗಳು ಅಂತ ಕರೀತಾರೆ. ಮೌಢ್ಯದ ಆಚರಣೆಗಳಿಗೆ ಇಲ್ಲಿ ಅವಕಾಶನೇ ಇಲ್ಲ. ಪೂಜೆ ಮನಸ್ಸಿಗೆ, ಮಾಡುವಂತಹ ಕರ್ಮ ದೇಶೋದ್ಧಾರಕ್ಕೆ ಅನ್ನುವಂತಹ ಉದ್ದೇಶ. ಒಂದು ಮಠ ಕ್ರಿಯಾಪೂರ್ವಕವಾಗಿ ಈ ರೀತಿ ತೊಡಗಿಕೊಳ್ಳೋದೇ ಸಮಾಜದ ಉನ್ನತಿ. ಸ್ವಾಮಿಗಳ ಗದ್ದುಗೆಯ ಮಂದಿರದಲ್ಲಿ ನಾವಿದ್ದೇವೆ. ಇಲ್ಲಿ ಪೂಜೆಗಿಂತ ಕಾಯಕಕ್ಕೆ ಹೆಚ್ಚಿನ ಮಾನ್ಯತೆ.